ರಂಗಭೂಮಿ ಕಲಾವಿದೆ, ಚಲನಚಿತ್ರ ಹಾಗೂ ಕಿರುತೆರೆ ನಟಿ ಪದ್ಮ ಕುಮಟ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ನಿನ್ನೆ ಸಂಜೆ ಧಾರಾವಾಹಿಯ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದ ಪದ್ಮ ಕುಮಟ ದಿಢೀರನೆ ಕುಸಿದು ಬಿದ್ದು ಕೊನೆಯುಸಿರೆಳೆದಿದ್ದಾರೆ. ಕನ್ನಡ ಚಿತ್ರರಂಗ ಹಾಗೂ ರಂಗಭೂಮಿಯ ಚಿರಪರಿಚಿತ ಕಲಾವಿದೆ. ಹಲವು ಸಿನಿಮಾ, ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರಗಳ ಮೂಲಕ ಗಮನ ಸೆಳೆದಿದ್ದ ಅಭಿನೇತ್ರಿ. ಇನ್ನು ಇವರು ಬರೀ ನೆನಪು ಮಾತ್ರ. ಪದ್ಮ ಕುಮಟ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಇಹಲೋಕ ತ್ಯಜಿಸಿದ್ದಾರೆ. ಧಾರಾವಾಹಿ ಶೂಟಿಂಗ್ ವೇಳೆಯೇ ಹೃದಯಾಘಾತವಾಗಿ ಕೊನೆಯುಸಿರೆಳೆದಿದ್ದಾರೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಮಹಾನದಿ ಧಾರಾವಾಹಿಯಲ್ಲಿ ಪದ್ಮ ಕುಮಟ ಅವರು ಪೋಷಕ ನಟಿ ಪಾತ್ರ ನಿರ್ವಹಿಸುತ್ತಿದ್ದರು. ಕನಕಪುರದ ಗುಲಬಾಳ ರೋಡ್ ಬಳಿ ನಿನ್ನೆ ಸಂಜೆ ಮಹಾನದಿ ಧಾರಾವಾಹಿಯ ಚಿತ್ರೀಕರಣ ನಡೆದಿತ್ತು. ಆಗ ಶೂಟಿಂಗ್ ಸ್ಪಾಟ್ನಲ್ಲೇ ಪದ್ಮ ಕುಮಟಾಗೆ ಹೃದಯಾಘಾತವಾಗಿ ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಬದುಕುಳಿಯಲಿಲ್ಲ. ಬಳಿಕ ಅವರ ಮೃತದೇಹವನ್ನ ಆರ್ಟಿ ನಗರದ ನಿವಾಸಕ್ಕೆ ರವಾನಿಸಲಾಯಿತು. ಕುಮಟ ನಿಧನದ ಸುದ್ದಿ ತಿಳಿದಿದ್ದಂತೆ ಕಲಾವಿದರು ಹಾಗೂ ಆಪ್ತರು ಆರ್ಟಿ ನಗರದ ಎಂಎಲ್ಎ ಲೇಔಟ್ನಲ್ಲಿರುವ ಅವರ ನಿವಾಸಕ್ಕೆ ದೌಡಾಯಿಸಿದ್ರು. ನಟ ಜಯಜಗದೀಶ್, ಅರುಣ್ ಸಾಗರ್, ನಿರ್ದೇಶಕ ನಾಗಶೇಖರ್, ನಟಿ ಭಾವನಾ, ಅನುಪ್ರಭಾಕರ್ ಸೇರಿದಂತೆ ಹಲವರು ಆಗಮಿಸಿ ಪದ್ಮ ಕುಮಟ ಅವರ ಅಂತಿಮ ಪಡೆದರು. ಇವತ್ತು ಶೂಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಉಂಟಾಗಿ ಸಡನ್ನಾಗಿ ಒಂದು ಹೃದಯಾಘಾತಕ್ಕೊಳಗಾಗಿದ್ದಾರೆ. ಯಾರಿಗೂ ಒಂದೇ ಒಂದು ದಿವಸನೂ ಒಂದು ಹಾರ್ಮ್ ಮಾಡಿದಂಥ ವ್ಯಕ್ತಿಯಲ್ಲ. ನನಗೆ ಪದ್ಮ ಕುಮಟ ನನ್ನ ಪ್ರಥಮ ಚಿತ್ರ ಫಲಿತಾಂಶದಲ್ಲಿ ನನ್ನ ನಾಯಕಿಯಾಗಿ ಅಭಿನಯಿಸಿದರು. ನಮ್ಮ ಮನೆಯಲ್ಲೇ ಬೆಳೆದಂಥವ್ರು ಇವರು. ನನಗೆ ಬಹಳ ಆಘಾತವಾಗಿದ್ದೇನು ಅಂದರೆ ಆ್ಯಕ್ಚುಲಿ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್. ಪ್ರತಿ ಕ್ಷಣ ಪ್ರತಿ ನಿಮಿಷ ನಕ್ಕೊಂಡು ತಮ್ಮ ಜೊತೆಯಲ್ಲಿರೋರನ್ನ ನೋವುಗಳನ್ನು ಅವರನ್ನು ಸಂತೈಸಿ ಅವರ ನೋವುಗಳನ್ನು ಅರ್ಥ ಮಾಡಿಕೊಂಡು ಅವರ ಜೊತೆ ಬದುಕ್ತಾನೆ ಎಲ್ಲರನ್ನೂ ಸಂತಸದಿಂದ ಇಟ್ಟಂಥ ಅಕ್ಕ ನಮ್ಮ ಪದ್ದಕ್ಕ. 1975ರಲ್ಲಿ ಬಿ.ವಿ. ಕಾರಂತ ನಿರ್ದೇಶನದ ಜೋಮನ ದುಡಿ ಪದ್ಮ ಕುಮಟರ ಮೊದಲ ಚಿತ್ರವಾಗಿತ್ತು. ಜೋಮನ ದುಡಿಯಲ್ಲಿ ಅದ್ಭುತವಾಗಿ ನಟಿಸಿದ್ರು. ಇವರ ನಟನೆಗೆ ರಾಷ್ಟ್ರ ಪ್ರಶಸ್ತಿಯೂ ಒಲಿದು ಬಂದಿತ್ತು. ಅನಂತರ ದೇವತಾ ಮನುಷ್ಯ, ಶಿವ ಮೆಚ್ಚಿದ ಕಣ್ಣಪ್ಪ, ಕಳ್ಳ ಮಳ್ಳ, ಸೋಲಿಲ್ಲದ ಸರದಾರ, ಬೇವು ಬೆಲ್ಲ, ಶ್ರೀ ಮಂಜುನಾಥ, ಲಕ್ಕಿ ಮುಂತಾದ ಚಿತ್ರಗಳಲ್ಲಿ ಪದ್ಮ ಅಭಿನಯಿಸಿದ್ರು. ಪದ್ಮ ಕುಮಟ ನಿರ್ಮಿಸಿದ ಮಕ್ಕಳ ಚಿತ್ರ ಅರಿವು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿಗಳು ಲಭಿಸಿದ್ವು. ಇತ್ತೀಚಿನ ಕೆಲ ವರ್ಷಗಳಿಂದ ಪದ್ಮ ಕುಮಟ ಕಿರುತೆರೆಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ರು. ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಿದ್ದ ಮಾಂಗಲ್ಯ, ಮಳೆಬಿಲ್ಲು ಧಾರಾವಾಹಿಗಳ ಮೂಲಕ ಇವರು ಭಾರೀ ಜನಮನ್ನಣೆ ಗಳಿಸಿದ್ರು. ಪದ್ಮ ಕುಮಟಾರಿಗೆ 58 ವರ್ಷ ವಯಸ್ಸಾಗಿತ್ತು. ಪತಿ ಹಾಗೂ 3 ಮಕ್ಕಳನ್ನ ಈಗ ಅಗಲಿದ್ದಾರೆ. ಇನ್ನು ಇವತ್ತು ಪದ್ಮ ಕುಮಟಾರ ಅಂತ್ಯಕ್ರಿಯೆ ನೆರವೇರಲಿದೆ. ಗಂಗಾಧರ್, ಕ್ರೈಮ್ ಬ್ಯೂರೋ, ಸುದ್ದಿ ಟಿವಿ.